ಇದೀಗ ನಾವು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಎಂಟ್ರಿಯಲ್ಲಿದ್ದೀವಿ. ಗ್ರಾಮೀಣ ಕ್ಷೇತ್ರ 2023ರ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಇಂದಿನ ಸಾರಿಗೆ ಸಚಿವ, ಈ ಸರ್ಕಾರದ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕಂತಂದರೆ ಈ ಹಿಂದೆ 2 ಸಾರಿ ಕೂಡ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. 2008ರಲ್ಲಿ ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, 2013ರಲ್ಲೂ ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು, 2008ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರೆ 2013ರಲ್ಲಿ ತಮ್ಮ ಹೊಸ ಪಕ್ಷ BSRನಿಂದ ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ ಇದು. ಈ ಕ್ಷೇತ್ರವು ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದ ಜನರು ಯಾವ ರೀತಿಯ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಮತದಾರರು ಏನನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹಾಲಿ ಶಾಸಕರು ಯಾವ ರೀತಿಯನ್ನು ಕೆಲಸ ಮಾಡಿದ್ದಾರೆ, ಶ್ರೀರಾಮುಲು ಅವರ ಬಗ್ಗೆ ಯಾವ ರೀತಿಯ ಅಭಿಪ್ರಾಯಗಳಿದ್ದಾವೆ, ಈ ಕ್ಷೇತ್ರವನ್ನ ಈಗ ಮಾತನಾಡಿಸೋಣ. ಈ ಕ್ಷೇತ್ರದ ಮತದಾರರನ್ನ ಈಗ ಭೇಟಿಯಾಗೋಣ. ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಜಿಲ್ಲೆಯ ಆರಾಧ್ಯ ದೈವ ಎರ್ರಿ ತಾತ ಜೀವ ಸಮಾಧಿ ಅಲ್ಲಿಪುರ ಮಹಾದೇವ ತಾತ ಸನ್ನಿಧಾನ ಹೊಂದಿರುವ ಕ್ಷೇತ್ರ ಇದು. ಒಂದೆರಡು ಗ್ರಾಮ ಪಂಚಾಯಿತಿ ಬಿಟ್ರೆ ಇಡೀ ಕ್ಷೇತ್ರದ ರೈತರನ್ನ ಕೈ ಹಿಡಿದಿರೋದು ತುಂಗಭದ್ರೆ. ಇಡೀ ರಾಜ್ಯಕ್ಕೆ ಹೆಸರಾದ ಕೌಲ್ ಬಜಾರ್ ಬಿರಿಯಾನಿ ಇಲ್ಲಿ ಸಿಗುತ್ತೆ. ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಕ್ಷೇತ್ರವೇ ಬಳ್ಳಾರಿ ಗ್ರಾಮೀಣ. ಬಳ್ಳಾರಿ ನಗರದಲ್ಲಿನ ಕೌಲ ಬಜಾರ್ ಪ್ರದೇಶ ಸೇರಿದಂತೆ ಕೆಲ ಭಾಗವನ್ನ ಒಳಗೊಂಡು 2008ರಲ್ಲಿ ಬಳ್ಳಾರಿ ಗ್ರಾಮೀಣ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರ ರಚನೆಯಾಗಿದೆ. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಒಟ್ಟು ಮತದಾರರು 2,32,989. ಪುರುಷ ಮತದಾರರು 1,13,477. ಮಹಿಳಾ ಮತದಾರರು 1,19,512. ಜಾತಿವಾರು ಮತದಾರರನ್ನ ನೋಡೋದಾದ್ರೆ ST 49,000, ಲಿಂಗಾಯತ 43,750, SC 43,000, ಕುರುಬ 29,250, ಮುಸ್ಲಿಂ 25,000. ಕಳೆದ ಚುನಾವಣೆಗಳ ಫಲಿತಾಂಶ ಗಮನಿಸೋದಾದ್ರೆ 2008ರಲ್ಲಿ ವಿಜೇತ ಅಭ್ಯರ್ಥಿ ಬಿ ಶ್ರೀರಾಮುಲು ಪಡೆದ ಮತ 61,991, ಪರಾಜಿತ ಅಭ್ಯರ್ಥಿ ಬಿ ರಾಮ್ ಪ್ರಸಾದ್ ಪಡೆದ ಮತ 36,275, ಅಂತರ 25,716. 2013ರಲ್ಲಿ BSR ಕಾಂಗ್ರೆಸ್ನಿಂದ ಬಿ ಶ್ರೀರಾಮುಲು 74,854 ಮತಗಳನ್ನು ಗಳಿಸುವ ಮೂಲಕ ಜಯ ಸಾಧಿಸಿದ್ರು. ಇನ್ನು ಅಸುಂಡಿ ವನ್ನೂರಪ್ಪ ಕಾಂಗ್ರೆಸ್ನಿಂದ 41,455 ಮತಗಳನ್ನು ಪಡೆದುಕೊಂಡು ಪರಾಜಿತರಾಗಿದ್ರು. ಅಂತರ 33,716. 2014ರ ಉಪಚುನಾವಣೆ ಕಾಂಗ್ರೆಸ್ನ NY ಗೋಪಾಲಕೃಷ್ಣ 83,906 ಮತಗಳೊಂದಿಗೆ ಜಯ ಸಾಧಿಸಿದ್ರೆ ಬಿಜೆಪಿಯ ಓಬಳೇಶ್ 50,802 ಮತಗಳನ್ನು ಗಳಿಸಿ ಪರಾಜಿತರಾಗಿದ್ರು. ಅಂತರ 33,104. 2018 ಕಾಂಗ್ರೆಸ್ನ ಅಭ್ಯರ್ಥಿ ಬಿ ನಾಗೇಂದ್ರ 79,186 ಮತಗಳನ್ನು ಗಳಿಸಿ ವಿಜೇತರಾಗಿದ್ರೆ ಬಿಜೆಪಿಯ ಸಣ್ಣ ಫಕೀರಪ್ಪ 76,507 ಮತಗಳೊಂದಿಗೆ ಪರಾಜಿತರಾಗಿದ್ರು. ಅಂತರ 2,679. 14 ವರ್ಷದ
ನಮಗೆ ಈ ಭಾಗದಲ್ಲಿ ಹೆಚ್ಚು BJP ಪಕ್ಷ ತುಂಬ ಇದೆ. ನಮ್ಮ ಶ್ರೀರಾಮುಲು ಎರಡು ಸಲ MLA ಆಗಿ ಒಬ್ಬ MP ಆಗಿ ತುಂಬ ಉತ್ತಮವಾದಂಥ ಒಂದು ಉತ್ತಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ನಮ್ಮ ಕ್ಷೇತ್ರವನ್ನು ಬಿಟ್ಟು ಹೋದರು. ಅದು ತುಂಬ ಒಂದು ನೋವಿನ ಸಂಗತಿ. ಅದ್ರ ಜೊತೆಗೆ ಇನ್ನೂ ಇಲ್ಲಿ ಭಾಳಷ್ಟು ರಸ್ತೆ ಕೆಲವು ನಮ್ಮ MLA ನಮ್ಮ ನಾಗೇಂದ್ರ ಅಣ್ಣವರು ಕೂಡ ತುಂಬ ಒಲವಿನಿಂದ ನಾವು ಗೆಲ್ಲಿಸ್ಕೊಟ್ವಿ. ಆದರೂ ನಮ್ಮ BJP ಪಕ್ಷ ಆದರೂ ಕೂಡ ಒಂದು ಉತ್ತಮವಾದಂಥ ನಾಯಕನನ್ನು ಗಳಿಸ್ಕೋಬೇಕು ಅಂತೇಳಿ ನಾವು ಕಾಂಗ್ರೆಸ್ಗೆ ಮತವನ್ನು ನೀಡಿ ಅವ್ರಿಗೆ ಗೆಲ್ಲಿಸ್ಕೊಂಡ್ರು ಕೂಡ ನಮಗೆ ನಮ್ಮ ಮೋಕ ಗ್ರಾಮದಲ್ಲಿ ಇವತ್ತಿನವರೆಗೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯ ಒಂದು ಚೂರೂ ಕಾಣ್ತಾ ಇಲ್ಲ. ಏನೇನು ಅಭಿವೃದ್ಧಿ ಆಗಿಲ್ಲ, ಶಾಸಕರು ಸ್ಪಂದಿಸಿದಾರಾ ಇಲ್ಲ, ಯಾವ ಅಭಿವೃದ್ಧಿ ಆಗಬೇಕಾಗಿತ್ತು? ನಮ್ಮ ಶಾಸಕರನ್ನ ಎಲ್ಲದಕ್ಕೂ ಸ್ಪಂದಿಸ್ತಾರೆ. ಹೌದು, ಮಾತಿನ ಮೂಲಕ ಹೌದು ಅಂತ ಹೇಳ್ತಾರೆ, ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾರಾಗಲಿ ಎಲ್ಲ ಭರವಸೆ ಎಲ್ಲ ಸುಳ್ಳಾಗಿದೆ. ಯಾವುದೇ ರೀತಿಯ ಒಂದು ಕೂಡ ನಮಗೆ ಯಾವುದೇ ಕಣ್ಮುಂದೆ ಕಾಣ್ತಾ ಇಲ್ಲ. ಆಗಲಿ ಅದು ಹಂಗೆ ನಿಂದ್ರೈತೆ ಸರ್ ರೋಡ್. ಈಗ ಅಂದರೆ ಯಾರು ಕೆಲಸ ಮಾಡೋರು, ಯಾವ್ಯಾವ ಪಕ್ಷ ಇಲ್ಲಿ ಅಧಿಕಾರದಲ್ಲಿ ಬರ್ಬೋದು, ಯಾವ ಪಕ್ಷದ ಬಗ್ಗೆ ಇಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ? ಎರಡೂ ಪಕ್ಷಗಳೇ ಇದಾವೆ ಸರ್, ಯಾವಂತ ನಮ್ಗೆ ಹೇಳೋಕ್ಕಾಗಲ್ಲ. ಎರಡೂ ಪಕ್ಷಗಳೇ ಇದಾವೆ. ಮೊನ್ನೆ ಮತ್ತು ಇವಾಗ ಜನಾರ್ದನ ರೆಡ್ಡಿ ಬಂದಾನ, ಮತ್ತು ಇವಾಗ ಯಾವ್ದು ಬರ್ತೈತೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸರ್ ನಾವು ಈಗ ಯಾವ್ದು ಎರಡು ಪಕ್ಷ ಅಂದ್ರೆ ಯಾವ್ದ್ರ ಮಧ್ಯೆ ನಡೀತೈತಿ ಇಲ್ಲಿ? ಕಾಂಗ್ರೆಸ್ BJP ಎರಡು ಅನುಕೂಲ ಇದಾವೆ. ಇಬ್ಬರು ವ್ಯಕ್ತಿರು ಸರಿ ಸಮಾನ ಇದ್ದಾರೆ. ಅವರಿಬ್ಬರು ಯಾರ್ಯಾರು? ಇಬ್ರು ವ್ಯಕ್ತಿಗಳು ಯಾರ್ಯಾರು? ರಾಮುಲು ನಾಗೇಂದ್ರ ಸರಿ ಸಮಾನ ಇದ್ದಾರೆ ಪಾಪ. ಯಾರಂಬದೇನೆ. ಹ್ಞೂ ಸರ್. ಇದಾವು, ಕೆಂಪು ಕಡಿಮೆ ಇದಾವು. ರೈತರು ಇದರಿಂದ ಹೆಂಗೆ ಬದುಕ್ತಾರೆ? ಆಗೋದಿಲ್ಲ ಬದುಕೋದು. ಮತ್ತು ಇದ್ರದ್ದು ಹೆಂಗೆ ಅಂತ ಎಲ್ಲರೂ ವ್ಯಸನ ಮಾಡಿ ಹೆಂಗೆ ಮಾಡ್ಬೇಕಂತ ಆಲೋಚನೆ ಮಾಡ್ತಾಯಿದ್ದಾರೆ. ಮತ್ತು ಇದು ಹೆಂಗೆ ನಾವು ಉಂಬೋದು ಹೆಂಗೆ, ಮತ್ತು ಗುತ್ತಿಗೆ ಹೊಲ್ಗಳು ಮಾಡಿರ್ತೀವಿ, ಅವ್ರಿಗೆ ಕೊಡೋದೇನು, ಮದ್ದು ಗೊಬ್ಬರಕ್ಕೆ ನಾವು ಬೆಳೆಸಿದ್ದಕ್ಕೆ ಅವ್ರಿಗೆ ಸಾಲಗಾರ ಮಕ್ಕಳಾಗಿವಿ. ನಾವು ಹೆಂಗೆ ಆಲೋಚನೆ ಮಾಡ್ಬೇಕಂತ ಅವ್ರಿಗೆ ಯೋಚನೆ ಮಾಡ್ತೀವಿ. ರೈತರ ಕಷ್ಟನ ಯಾರು ಕೇಳೋರಿಲ್ಲ. ಪಕ್ಷಿಗಳು ಕೇಳ್ತೀರಿ, ಓಟ್ಗಳು ಕೇಳ್ತೀರಿ, ಗೆಲೆ ತಕ್ಕನ ನನ್ನೋರು ತನ್ನೋರು ಅಂತ ಸಾರಿ 2 ಸಾವಿರ ನಷ್ಟ ಪರಿಹಾರ ಬಿಡ್ತೀವಿ ಅಂತೀರಿ. ಅಷ್ಟೇ ಬರ್ತವಾಗಿ ಲಕ್ಷಗಟ್ಟಲೆ ಕೊಟ್ಟು ನಿಂದ್ರ ಸರ್ ಯಾರು ಇದಾರಣ್ಣ? ಹಾಂ, ಇಲ್ಲಲ್ಲ. ಇವಾಗ ಬಡ ಜನ ಎದುರ್ಲಿಂದ ಬದುಕ್ತಾರೆ, ಎಲ್ಲ ತುಟ್ಟಿ. ಏನು ರೈತರು ಏನೋ ಬದುಕಂಗೈತೆ, ಬಡವ್ರು ಏನೋ ಬದುಕಂಗೈತೆ. ಇದೆಲ್ಲ ಐತಣ್ಣ. ಮತ್ತು ನಾವು ಹೆಂಗೆ ಉಪಯೋಗಿಸ್ಬೇಕು, ನಾವು ಹೆಂಗೆ ಬದುಕಬೇಕು? 4 ಮಕ್ಕಳಿದ್ದರು ನೋಡಿ. ಈ ರೀತಿಯಾಗಿ ಅಂದರೆ ನಮ್ಮ ಓಟು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ. ನಾವು ಯಾವ ಪಕ್ಷ ಯಾವುದಂತ ಹೇಳಲ್ಲ, ಖಂಡಿತ ನಾವು ಓಟ್ ಹಾಕ್ತೇವೆ. ಆದರೆ ನಮ್ಮ ರೈತರ ಸಮಸ್ಯೆಗಳನ್ನು ಸಂಬಂಧಪಟ್ಟ ಸಚಿವರಾಗಲಿ ಶಾಸಕರಾಗಲಿ ಗಮನ ಹರಿಸ್ಬೇಕು. ಈಗ ನಮಗೆ ಪರಿಹಾರ ಅಂತ ಹಾಕ್ತಾರೆ, 2,000 ಹಾಕ್ತಾರೆ, ಅದು ಯಾವುದೂ ಆಗಲ್ಲ. ಲಕ್ಷಾಂತರ ಇಟ್ಟು ಬೆಳೆದಿರ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ನಮ್ಮ ಕೃಷಿ ಕಾರ್ಮಿಕ ಅಕ್ನೋರವರು ಹೇಳ್ತಾ ಇದ್ದಾರೆ. ಇಂಥ ಸಮಸ್ಯೆಗಳು ಕೂಡ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಇದ್ದಾವೆ. ಜಾಲಿಯಾಳ ಗ್ರಾಮದಲ್ಲಿ ಇದ್ದೀವಿ. ಇದು ಜಮೀನಿಗೆ ಹೋಗಿ, ಭತ್ತದ ಗದ್ದೆಗೆ ಹೋಗಿ ಮನೆಗೆ ಬರ್ತಾ ಇದ್ದಾರೆ ರೈತರು ಎಲ್ಲರೂ ಕೂಡ ಎತ್ತಿನ ಬಂಡಿಯಲ್ಲಿ. ಅವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಈಗ ಚುನಾವಣೆ ಇನ್ನು 4-5 ತಿಂಗಳಲ್ಲೇ ಬರ್ತಾ ಇದೆ, 3-4 ತಿಂಗಳಲ್ಲೇ.
ನಿಮಗೆ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಈಗ 5 ವರ್ಷ ಆಯ್ತು ಈಗ ಚುನಾವಣೆ ಆಗಿ, ಈಗ ಬರ್ತಾ ಇದೆ ಚುನಾವಣೆ, ಹೇಗೆ ಅನಿಸ್ತಾ ಇದೆ? ನಿಮ್ಮ ಹೆಸರು ಏನು ಫಸ್ಟು? ನಮ್ಮ ಹೆಸರು ಅನೂರು ಸ್ವಾಮಿ. ಚುನಾವಣೆ ಬರ್ತಾ ಇದೆ, ಏನು ಅನಿಸ್ತಾ ಇದೆ? ಹೆಂಗಿದೆ ಟ್ರೆಂಡು? ಚೆನ್ನಾಗಿದೆ ಸರ್. ಇದು ಕಾಂಗ್ರೆಸ್ ಇದೆ, BJP ಇದೆ. ಈ ಎರಡು ಒಳ್ಳೆ ಇದು ಮಾಡ್ತಾನೆ. ಈಗ ನಿಮ್ಮ ಸಮಸ್ಯೆಗಳು ಇದಾವ, ಪರಿಹಾರ ಮಾಡ್ತಾರ? ಸಚಿವರು ಬರ್ತಾರ, ಶಾಸಕರು ಕ್ಷೇತ್ರಕ್ಕೆ ಬರ್ತಾರ? ಈಗ ಕಾರೇಕಲ್ಲು ಮತ್ತು ಜಾಳಾಳು ರಸ್ತೆಯಲ್ಲಿ ನಾವು ಇದ್ದೀವಿ. ಈಗ ನೋಡ್ಬೋದು ನೀವು, ರೈತರು ಕೂಡ ಸಸಿ ಮಡಿಯಿಂದ ಗದ್ದೆಗಳಿಗೆ ಸಸಿ ಹಚ್ಚಕ್ಕೆ ಎರಡನೇ ಬೆಳೆಗೆ ಇದು ತಯಾರಿ ನಡೆಸ್ತಾ ಇದ್ದಾರೆ. ರೈತರು ಕೂಡ ಇಲ್ಲಿದ್ದಾರೆ. ಈಗ ನೀವು ಭಾರಿ ಬ್ಯುಸಿಯಾಗಿದ್ದೀರಿ, ಯಾಕಂದರೆ ಹೊಲದ ಕೆಲಸಗಳು ಸಾಕಷ್ಟು ಇದ್ದಾವೆ. ಈಗ ಈಗ 3 ತಿಂಗಳಿಗೆ ಇನ್ನು ಚುನಾವಣೆ ಬರ್ತದೆ. ಯಾವ ಪಕ್ಷಕ್ಕೆ ಏನು ಟ್ರೆಂಡ್ ಇದೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೇಳಿ? ಯಾವ ಪಕ್ಷ ಬೇಕಿಲ್ರಿ, ನಮ್ಮ ರೈತರನ್ನ ನೋಡ್ಕೊಂಬರಿ ಯಾರು ಇಲ್ರಿ. ರೈತರಿಗೆ ಏನಂತಂದು ಕೊಟ್ಟರೆ ರೈತರ ಕಷ್ಟ ಹಿಂಗೈತೆ, ಏನು ನಷ್ಟ ಪರಿಹಾರ ಎಂಬಂಗಿಲ್ಲ, ಬೆಳೆ ಹಾನಿ ಎಂಬಂಗಿಲ್ಲ, ಗೊಬ್ಬರ ರೇಟ್ ಹಿಂಗಾತಾವ, ಲೇಬರ್ದು ಹಿಂಗೈತೆ, 500 ರೂಪಾಯಿ ಕೇಳ್ತಾರೆ, ಬೆಳೆ ಬೆಳೆಯಂಗಿಲ್ಲ, ಎಲ್ಲ 10 35 ಸಾವಿರ ರೂಪಾಯಿ ಬರ್ತೈತೆ ರೀ ಒಂದು ಎಕರೆಗೆ ಭತ್ತದ್ದು. ಬೆಳೆ ಬೆಳೆದಂದ್ರೆ 1400 ರೂಪಾಯಿ ಮಾಡ್ಯಾರ ಸ್ವತಂತ್ರ ರೇಟು. ನೆಲ್ಲ ರೇಟು ಬರೀ 1400, 1800, 1500 ಮಾಡಿದ್ರೆ ಹೆಂಗ್ರಿ ರೈತರು ಉಳಿಯೋದು? ಅಂದ್ರೆ ಯಾವ ಪಕ್ಷ ಬಂದ್ರು ಕೂಡ ನಿಮ್ಮ ಸಮಸ್ಯೆ ಪರಿಹಾರ ಆಗೋಲ್ದ? ಯಾವ ಪಕ್ಷ ಬಂದ ಸುದ್ದಿ ಯಾರು ಪರಿಹಾರ ಮಾಡಿಲ್ಲ ರೀ. ಏನು ನಷ್ಟ ಪರಿಹಾರ ಕೇಳಕ್ ಹೋದ್ರಿಗಿನ ಎಲ್ಲ ಒಬ್ರಿಗೇನ್ರಿ ಹಾಕಕ್ಕಂತಾರೆ. ಏನು ಮಾತಾಡೋದ್ರಿ ಹೊರ್ತಾಗ? ಇಷ್ಟೇ ನೋಡ್ರಿ. ಈಗ ಚುನಾವಣೆ ಬರ್ತಾ ಇದೆ, ನೀವು ಹೆಂಗೆ, ಯಾವ್ದು ಟ್ರೆಂಡ್ ಇದೆ, ಯಾವ ಪಕ್ಷ ಈ ಭಾಗದಲ್ಲಿ? ಯಾವ ಟ್ರೆಂಡ್ ಅಂತಂದು ಹೇಳಕ್ಕಾಗದಲ್ರಿ. ರೈತರು ಹೆಂಗ ಇವಾಗ ಯಾರು ಬೇಸ ವ್ಯಕ್ತಿ ಮಾಡ್ತಾನಂದ್ರೆ ಅವ್ರಿಗೆ ಮಾಡ್ತಾರೆ. ಇವಾಗ ಒಂದು ಸತಿ ಮಾಡಂಗಿಲ್ಲ. ಹಿಂಗೈತ್ ನೋಡ್ರಿ. ಅಂದ್ರೆ JDS ಪಕ್ಷ ಇದ್ದಾಗ ನಿಮಗೆ ರೈತರಿಗೆ ಅನುಕೂಲ ಇತ್ತು? ಕೆಲವು ಮಂದಿ ಹಾಕ್ಯಾರ, ಭಾಳ ಮಂದಿ ಹಾಕ್ಯಾರ, 1 ಲಕ್ಷ 2 ಲಕ್ಷ.
ಅಲ್ಲಿ 7ವರೆಗೆ ಹೋಗ್ತೀವಿ. ನಮ್ಮ ಕಷ್ಟ ಹಿಂಗೈತೆ. ನಮ್ಗೇನು ಬಡವ್ರಿಗೆ ಯಾರು ಏನು ಸಹಾಯ ಮಾಡಿಲ್ಲ ಸರ್. ಸುಮ್ಮನೆ ಯಾರನ್ನು ಆಸೆ ಹೇಳ್ತಾರೆ, ಓಟ್ ಹಾಸ್ಕೊಂತಾರೆ, ಯಾರು ಪಾಡಿಗೆ ಅವ್ರು ಇರ್ತಾರೆ ಸರ್. ನಮ್ಗೇನು ಮಾಡಿಲ್ಲ ಸರ್ ಯಾರು. ಯಾಕೆ ಬಿಜೆಪಿ ಕಾಂಗ್ರೆಸ್ನಾಗ ಯಾರು ಈ ಭಾಗದಲ್ಲಿ ಶಾಸಕರು ಯಾರು ಗೊತ್ತಾ? ನಾಗಿಂದ್ರಾಗೇನು ಸರ್, ನಮಗೆ ಆವಾಗ ಓಟ್ ಹಾಕಿವಿ, ಗೆಲ್ಸಿವಿ. ನಮ್ಗೆ ಇದುವರೆಗೆಲ್ಲ ನಮ್ಗೇನು ಸಹಾಯ ಮಾಡಿಲ್ಲ. ಮತ್ತು ರೈತರು ಕೂಡ ಎಲ್ಲ ಇದು ಮಾಡ್ತಾ ಇದಾರೆ. ಮಿಷಿನ್ ಗಿಡ ಬೆಳೆಯಲು, ಏನು ಗದ್ದೆ ಬೆಳೆಯಲು ಅವರು ಬಾದ್ ಬೀಳ್ತಾರೆ ಸರ್. ನಾವು ಮಾಡಿದ್ರು ಕೂಡ ನಾವು ಕೂಲಿ ಹಚ್ಕೇಳಿದ್ರೆ ಅವ್ರು ಕೊಡಂಗಿಲ್ಲ. ನಮಗೆ ಬೆಳೆಯಲ್ವಮ್ಮ, ನಿಮಗೆ ನಾವು ಕೂಲಿ ಹಚ್ಕೊಡಕ್ಕೆ ಹಾಕಲ್ಲ ಅಂತ ರೈತರು ಅಂತಾರೆ ಸರ್. ನಾವು ಮತ್ತು ನಮ್ಮ ಕಷ್ಟ ನಾವು ಮಾಡ್ತೀವಿ ಸರ್. ನೋಡಿ, ಈ ರೀತಿಯಾಗಿ ಹೇಳ್ತಾರೆ. ಮತ್ತು ನಮ್ಮ ಕೃಷಿಕ ರೈತ ಮಹಿಳೆಯರು ಅವ್ರ ಪಾಡಿಗೆ ಬರ್ತಾರೆ. ಯಾವುದೇ ಪಕ್ಷದ ಶಾಸಕರ ಅಭ್ಯರ್ಥಿಗಳಾಗ್ಬೋದು, ಬರ್ತಾರೆ ಹೋಗ್ತಾರೆ. ನಮ್ಗೆ ಯಾವುದೇ ರೀತಿಯ ಪರಿಹಾರ ಇಲ್ಲ. ಸಚಿವರು ಬರ್ತಾರೆ, ಶಾಸಕರು ಬರ್ತಾರೆ, ನಮ್ಮ ಅಹವಾಲನ್ನು ಕೇಳ್ತಾರೆ, ನಮ್ಮ ಸಮಸ್ಯೆಯನ್ನು ಕೇಳ್ತಾರೆ. ಆದರೆ ಯಾವುದೂ ಪರಿಹಾರ ಆಗಲ್ಲ. ನಮ್ಮದು ನಿತ್ಯವೂ ಕೂಡ ಜಮೀನಿನಲ್ಲಿ ಕೆಲಸ ಮಾಡಬೇಕು. ರೈತರಿಗೂ ಕಷ್ಟ ಇದೆ, ಅವ್ರಿಗೆ ಕೂಲಿ ಕೊಡೋಕ್ಕಾಗಲ್ಲ. ಆದರೂ ಕೂಡ ನಮ್ಮ ಬದುಕನ್ನು ಅವರ ಆಧಾರದ ಮೇಲೆ ನಾವು ಬದುಕ್ತಾ ಇದ್ದೀವಿ. ಯಾಕಂದರೆ ಬೆಳಗ್ಗಿಂದ ಸಂಜೆವರೆಗೆ ಮಾಡಬೇಕು, ಅವ್ರದ್ದು ನಷ್ಟ ಇದೆ ಅನ್ನುವಂಥ ವಿಚಾರವನ್ನು ರೈತ ಮಹಿಳೆಯರು ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ರೈತರ ಸಮಸ್ಯೆ ಮಾತ್ರ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ತೀರ್ತಾ ಇಲ್ಲ ಅನ್ನುವಂಥ ಕೊರಗನ್ನು ನಾವು ಪ್ರತಿಯೊಬ್ಬರ ಮಾತಿನಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಈಗ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಜಾಲಿಹಳ್ಳ ಗ್ರಾಮಕ್ಕೆ ಬಂದಿದ್ದೀವಿ. ಜಾಲಿಹಳ್ಳ ಗ್ರಾಮದಲ್ಲಿ ಸಾಕಷ್ಟು ಹಿರಿಯರು ಕೂಡ ಇಲ್ಲಿ ಮಾತಾಡ್ಕೊಂಡು ಕುಂತಿದ್ದಾರೆ. ಅವರನ್ನು ಕೂಡ ನಾವು ಮಾತಾಡ್ಸೋಣ. ಯಾವ ರೀತಿ ಇದೆ ಚುನಾವಣೆ, ಅದು ಹೆಂಗೆ ಅಂತ ಮಾತಾಡ್ಸೋಣ. ನಮಸ್ತೆ ಅಣ್ಣರೇ. ಈಗ 3-4 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ಈಗ ಸಾಕಷ್ಟು ಹೊಲದಲ್ಲಿ ಕೆಲಸಗಳು ಕೂಡ ನಿಮಗೆ ಸಾಕಷ್ಟು ಇದ್ದಾವೆ. ಈಗ ಟ್ರೆಂಡ್ ಹೆಂಗಿದೆ ಚುನಾವಣೆ ಟ್ರೆಂಡ್? ಈ ಟ್ರೆಂಡ್ ಸದ್ಯ ಯಾವುದೇ ಟ್ರೆಂಡ್ ಕಂಡು ಬರ್ತಾ ಇಲ್ಲ ನಮಗೆ. ಯಾಕಂದರೆ ನಮಗೆ ಬರೀ ಹೊಲದಲ್ಲಿ ಕೆಲಸದಲ್ಲಿ ಮುಳುಗೋಗಿದ್ದೀವಿ ನಾವು. ಯಾಕಂದರೆ ಇವತ್ತು ನೀರು ಇರೋದ್ರಿಂದ 2ನೇ ಬೆಳೆಗೆ ಈ ಸಸಿ ಹಾಕ್ಕೊಳ್ಳೋದಿರ್ಬೋದು, ಸಸಿ ಹಚ್ಚೋದಂತಿರ್ಬೋದು, ಫುಲ್ ಬಿಜಿ. ಈಗ ಒಂದು 3-4 ತಿಂಗಳಿಗೆ ಚುನಾವಣೆ ಬರ್ತದೆ. ಹೆಂಗೆ ಅನಿಸ್ತದೆ ನಿಮಗೆ? ನಿರ್ಣಯ ಮಾಡಿಲ್ರಿ, ಎಲ್ಲರೂ ಕುಂತ್ಕೊಂಡು. ಅದು ನಮಗೆ ಎಲ್ಲರೂ ಕುಂತ್ಕೊಂಡು ಯಜಮಾನ್ರು ಒಂದು 20 ಮಂದಿ ಇದೀವಿ. ಅದು ಏನಂಬೋದು ನಿರ್ಣಯ ಮಾಡ್ತದೆ ಒಬ್ಬತ್ತಾಗ. JDS ಪಕ್ಷ ಮತ್ತು ಇವಾಗ ಹೊಸ ಪಕ್ಷ ಬಂದ ಜನಾರ್ದನ್ ರೆಡ್ಡಿದು ನಿಮಗೇನನ್ ಗಮನಕ್ಕೆ ಇದೆಯಾ? ಇಲ್ಲ ಬಂದಿಲ್ಲ. ಇಲ್ಲಿ ತನಕ ಬಂದಿಲ್ಲ. ಇನ್ನ ಅಲ್ಲೆಲ್ಲೇ ಐತ್ರಿ ಅದು. ಇಲ್ಲಿ ಬಂದಾಗ ನಾವು ಯಾವುದೋ ಒಂದು ನಿರ್ಣಯ ಮಾಡ್ತೀವಿ. ನಿಮ್ಮ ಹೆಸರಣ್ಣ? ಹಿರೇಗೌಡರು ಮಾತಾಡ್ತಾರೆ. ಹೆಂಗ ಅನಿಸ್ತದೆ? ಯಾವ ರೀತಿಯ ಈಗ ಚುನಾವಣೆ ಬರ್ತದೆ, ಏನ್ ಅನಿಸ್ತದೆ? BJP ಅವ್ರನ್ನ ಅವ್ರು ಆತರಾಗಿ ಮಾಡಿದ್ರು ಕೂಡ ಏನೇನೇನೇನು ಮಾಡಿಲ್ಲ. ಅವ್ರದ್ದು ಮಾಡಿರೋದ್ರಿಂದ ನಾವು ಕಾಂಗ್ರೆಸ್ನವರೇ ಮೇಲು. ಕಾಂಗ್ರೆಸ್ನವರೇ ಮೇಲು. ಕಾಂಗ್ರೆಸ್ ಐತೆ ಇಲ್ಲಿ, BJP ಐತೆ ಕೆಲವು. ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಕಟ್ಟಿದ್ರೆ ಅತ್ತಾಗಿರ್ಬೇಕಾದ್ದೆ. ಇಲ್ಲೇನು ಅದನ್ನೇನು ಯಾರು ಕೇಳ್ರಿ. JDS ಅಂತ ಇಲ್ಲ. ಮೊದಲೇ JDS ಕಾನ್ಸ್ಟಿಟ್ಯೂಷನ್ ಇದು. ಆದ್ರೂ ಇವಾಗ ಸದ್ಯ JDS ಇಂದ ಇಲ್ಲ. ಇಲ್ಲಿ ಇದೇ ಎರಡೇ ಪಟಾಪಟ್ಟಿ. ಈಗ ಚುನಾವಣೆ ಒಂದು 3-4 ತಿಂಗಳಿಗೆ ಬರುತ್ತೆ. ಹೆಂಗಿದೆ ಟ್ರೆಂಡು, ಏನು ಅದ್ರ ಬಗ್ಗೆ ತೊಡಗಿಸ್ಕೊಂಡಿರಾ?